ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗಲ್ಲಿ ನಾವು ಇವತ್ತು ಮಂಡೇ ಆಗಿರೋದ್ರಿಂದ ನಮಗೆ ಮಹಾಶಿವರಿಂದ ಯಾವ ಒಂದು ಸಂದೇಶ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ನಿಮಗೆ ಯಾವ್ದಾದ್ರು ಡಿಫಿಕಲ್ಟ್ ಸಿಚುವೇಶನ್, ಸದ್ಯದ ಪರಿಸ್ಥಿತಿ ಸ್ವಲ್ಪ ಕಷ್ಟಕರವಾಗಿದ್ರೆ ನೋಡೋಣ ಮಹಾಶಿವರಿಂದ ಯಾವ ಒಂದು ಸಂದೇಶ ನಿಮಗೆ ಬರ್ತಾ ಇದೆ ಅಂತ ಹೇಳಿ. ಅಂಡ್ ಆಲ್ಸೋ ನಾನು ಕಾರ್ಡ್ ಶಫಲ್ ಮಾಡುವಾಗ ನಾನು ಮಹಾಶಿವರಿಗೆ ಪ್ರೇಯರ್ ಮಾಡಿದ್ದೀನಿ. ಹಾಗೇನೆ ಜೊತೆಗೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ಪ್ರೇ ಮಾಡ್ಕೊಂಡು ಈ ಒಂದು ರೀಡಿಂಗ್ಸ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ಯಾರಿಗೆಲ್ಲ ರೇಖಿ ಕಲಿಯಕ್ಕೆ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲಿಯೋದಕ್ಕೆ ಇಷ್ಟ ಇದೆ, ಮತ್ತೆ ಟ್ಯಾರೋ ಕಲಿಯಕ್ಕೆ ಇಷ್ಟ ಇದೆ, ಅವರು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಓಕೆ, ಮತ್ತೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಇವತ್ತು ನಾನು 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಆಲ್ರೆಡಿ ನಮಗೆ 2 ಕಾರ್ಡ್ ಸಿಕ್ಬಿಟ್ಟಿದೆ. ಇನ್ನು 3 ಕಾರ್ಡ್ಸ್ ನ ತೆಗಿಯೋಣ. ನೋಡೋಣ ಏನೆಲ್ಲ ಸಂದೇಶಗಳು ನಿಮಗೆ ಮಹಾ ಶಿವರಿಂದ ಬರ್ಬೋದು ಅಂತ ಹೇಳಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಹೋಪ್ಫುಲಿ ನೀವು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ. ಅಂಡ್ ಆಲ್ಸೋ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ಇಲ್ಲಿ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೊದಲಿಗೆ ನಮಗೆ ಈ ಕಾರ್ಡ್ ಬಿತ್ತು. ಇದು ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ 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 ಕಾರ್ಡ್. ಅಂಡ್ ಬ್ಯಾಕ್ ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಎಲ್ಲ ಏಸ್ ಬರ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ತುಂಬಾ ಗುಡ್ ನ್ಯೂಸ್ ಇದೆ ಅಂತ ಅನಿಸ್ತಾ ಇದೆ ನಂಗೆ. ನಿಮ್ಗೆ ವಾವ್, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಬ್ಯೂಟಿಫುಲ್ ಕಾರ್ಡ್. ಓಕೆ, 4th ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಸೂಪರ್, ನಿಮ್ಗೆ ಲಾಟ್ರಿ ಹೊಡಿತಾ ಇದೆ. ಅಂಡ್ ಆಲ್ಸೋ ಲಾಸ್ಟ್ ಅಲ್ಲಿ 7 ಆಫ್ ಶಾರ್ಟ್ಸ್ ಬಂದಿದೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಿಸ್. ಓಕೆ, ತುಂಬಾನೇ ಒಳ್ಳೆ ಸಂದೇಶ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ನೀವು ಪ್ರೇ ಮಾಡ್ಕೊಂಡು ನೋಡಿದ್ರು ಅಥವಾ ಪ್ರೇ ಮಾಡದೆ ನೋಡಿದ್ರು ಅಂತ ಹೇಳಿ, ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಕೂಗು ಮಹಾಶಿವರಿಗೆ ತಲುಪಿದೆ. ತುಂಬಾ ಬೇಗ 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 ಫಾಸ್ಟ್ ಆಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನೋಡಿ. ಅಂಡ್ ನಾನು ಎಲ್ಲಾ ಕಾರ್ಡ್ಸ್ ಗಳ ಒಂದು ಇದನ್ನು ಹೇಳ್ಬಿಡ್ತೀನಿ, ಸಂದೇಶಗಳು ಏನೆಲ್ಲ ಬಂದಿದೆ ಅಂತ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇಷ್ಟೆಲ್ಲ ಒಳ್ಳೆ ಸಂದೇಶಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂಡ್ ದೇವರ ಮುಖಾಂತರ. ಓಕೆ, ದೇವರ ಒಂದು ದಯೆಯಿಂದ. ಇಲ್ಲಿ ನಮಗೆ ಮೊದಲು ಏಸ್ ಆಫ್ ವಾಂಡ್ಸ್ ಬಂದಿದೆಯಲ್ಲ, ನೋಡೋಣ ಏಸ್ ಆಫ್ ವಾಂಡ್ಸ್ ಅಂದ್ರೆ ಏನು ಅಂತ ಹೇಳಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನನ್ನ ವಿಡಿಯೋಸ್ ತುಂಬಾ ಜನ ನೋಡೋರ್ಗೆ ಏಸ್ ಆಫ್ ವಾಂಡ್ಸ್ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ತುಂಬಾ ಕಾರ್ಡ್ಸ್ ಗಳಲ್ಲಿ. ಏಸ್ ಆಫ್ ವಾಂಡ್ಸ್ ಅಂದ್ರೆ ಏಸ್ ಅಂದ್ರೇನೆ ಒಂದು ಹೊಸ ಅಂತ ಹೇಳಿ, ಹೊಸ ಬಿಗಿನಿಂಗ್. ತುಂಬಾ ಜಾಸ್ತಿ ಜನಕ್ಕೆ ನ್ಯೂ ಬಿಗಿನಿಂಗ್ ತೋರಿಸ್ತಾ ಇದೆ. ಇನ್ ಕೇಸ್ ನೀವೇನಾದ್ರೂ ಜಾಬ್ ಟ್ರೈ ಮಾಡಿದ್ರೆ ಇಟ್ ಈಸ್ ಲೈಕ್ ಎಸ್, ಇಟ್ಸ್ ಅ ಬಿಗ್ ಎಸ್, ಒಂಥರ ಆಕ್ಷನ್ ಓರಿಯೆಂಟೆಡ್. ಇನ್ ಕೇಸ್ ನಿಮ್ಮನ್ನ ಏನಾದ್ರು ಹೋಲ್ಡ್ ಅಲ್ಲಿ ಇಟ್ಟಿದ್ರೆ ಇವಾಗ ಅವರು ಎಸ್ ಅನ್ನೋದು ಅಥವಾ ನಿಮ್ಗೆ ಕಾಲ್ ಮಾಡೋದು, ಇನ್ಫಾರ್ಮ್ ಮಾಡೋದು, ಈ ತರ ಏನಾದ್ರು ಕೆಲಸ ಮಾಡ್ತಾರೆ. ತುಂಬಾ ಜನ ಇಲ್ಲಿ ಸಿಂಹ ರಾಶಿಯವರು ಮತ್ತೆ ಮೇಷ ರಾಶಿಯವರು, ಧನಸ್ಸು ರಾಶಿಯವರು ಈ ಒಂದು ರೀಡಿಂಗ್ ನ ನೋಡ್ತಿರುವಂತ ಚಾನ್ಸಸ್ ಇದೆ. ಅಂಡ್ ಕೆರಿಯರ್ ಸಲುವಾಗಿ ಈ ಕಾರ್ಡ್ ಎಸ್ ಅಂತ ಹೇಳುತ್ತೆ, ಮತ್ತೆ ಬಿಸ್ನೆಸ್ ಸಲುವಾಗಿ ಎಸ್ ಅಂತ ಹೇಳುತ್ತೆ, ಮತ್ತೆ ನಿಮ್ದು ಏನಾದ್ರು ಬೇರೆ ಏನಾದ್ರು ಐಡಿಯಾಸ್ ಇದ್ರೆ ಅದನ್ನು ಕೂಡ ಎಸ್ ಅಂತ ಹೇಳುವಂತ ಕಾರ್ಡ್ ಇದು. ಅಂಡ್ ಓವರ್ ಆಲ್ ಇಟ್ ಈಸ್ ಲೈಕ್ ಯಾವ ತರ ಅಂತ ಹೇಳಿದ್ರೆ ನ್ಯೂ ಬಿಗಿನಿಂಗ್ಸ್, ತುಂಬಾ ಜಾಸ್ತಿ ಪಾಸಿಬಿಲಿಟೀಸ್ ಇದೆ ಅಂಡ್ ತುಂಬಾ ಜಾಸ್ತಿ ಎಸ್ ಅನ್ನೋ ಒಂದು ಆನ್ಸರ್ ಬರ್ತಾ ಇದೆ. ನಿಮ್ಮ ಲೈಫ್ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಅಂಡ್ ಆಲ್ಸೋ ಇನ್ ಕೇಸ್ ನೀವೇನಾದ್ರೂ ನಿಮ್ಗೆ ಇಷ್ಟಪಟ್ಟಿರುವಂತ ವ್ಯಕ್ತಿಗಳಿಗೆ ಹೋಗಿ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಥವಾ ನಿಮ್ಮ ಪ್ರೀತಿನ ಪ್ರಸ್ತಾಪ ಮಾಡಿದ್ರೆ ಡೆಫಿನೆಟ್ಲಿ ಅವರು ಕೂಡ ಎಸ್ ಅನ್ನೋ ಚಾನ್ಸಸ್ ಇದೆ. ಓಕೆನಾ, ಬಿಕಾಸ್ ಅವ್ರಿಗೂ ಕೂಡ ನಿಮ್ಮ ಕಡೆ ಕ್ರಶ್ ಇರುವಂತದ್ದು ಮತ್ತೆ ಫಿಸಿಕಲಿ ಅಟ್ರಾಕ್ಷನ್ ಇರುವಂತದ್ದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಅಂಡ್ ಫ್ಯಾಮಿಲಿ ಲೈಫ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತದ್ದು, ಎಂಜಾಯ್ ಮಾಡುವಂತದ್ದು, ನ್ಯೂ ಬಿಗಿನಿಂಗ್ಸ್, ಕೆರಿಯರ್ ಏನಾದ್ರೂ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ
ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ದು. ಓಕೆನಾ, ಇಟ್ಸ್ ಲಾಡ್ ಆಫ್ ಒಂಥರ ಸಿಂಬಲ್, ಒಂಥರ ಎಸ್ ಅನ್ನೋ ಸಿಂಬಲ್ ನೇ ನಿಮ್ ಮುಂದೆ ಇಟ್ಟಂಗೆ. ಓಕೆನಾ, ಜಸ್ಟ್ ಗೋ ಇಡ್ ಅಂತ ಹೇಳ್ತಾರಲ್ಲ ಆ ತರ ನಿಮ್ಗೆ ಎಲ್ಲ ಕೊಡ್ತಾ ಇದೀನಿ. ಅಂಡ್ ನೀವು ಹೋಗ್ತಾ ಇರಿ, ಮಾಡ್ತಾ ಇರಿ. ನನ್ನ ವ್ಯಾಲಿಡೇಷನ್ ಏನು ಬೇಡ ಅಂತ ಹೇಳ್ತಾರಲ್ಲ ಆ ತರ ಒಂದು ಬಿಗ್ ಎಸ್ ಅನ್ನೋದು ಪ್ರೀತಿಯಲ್ಲಿ ಆಗಿರ್ಬೋದು, ಕೆರಿಯರ್ ಅಲ್ಲಿ ಆಗಿರ್ಬೋದು, ಜಾಬ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಯಿಂದಾನೇ ನಿಮ್ಗೆ ಮಹಾಶಿವರಿಂದ ನಮ್ಮ ಶಿವ ಭಗವಾನ್ ನಿಮಗೆ ಎಸ್ ಹೋಗಿ, ನಿಮ್ಗೆ ಆ ಶಕ್ತಿ ಇದೆ, ನಿಮ್ಮಲ್ಲಿ ಆ ಧೈರ್ಯ ಇದೆ, ನೀವು ಅದನ್ನ ಹೆದರಿಸ್ತೀರ, ನಿಮ್ಮ ಹತ್ರ ಐಡಿಯಾಸ್ ಇದೆ, ತುಂಬಾ ಬುದ್ಧಿವಂತರು ನೀವು. ನೀವೇನೋ ಅನ್ಕೊಂಡಿದೀರಾ, ಬೇರೆಯವ್ರಿಗಿಂತ ತುಂಬಾ ಬುದ್ಧಿ ಇದೆ ನಿಮಗೆ. ಹೋಗಿ ಮಾಡಿ, ನನ್ನ ಅಪ್ಪಣೆ ಕೇಳುವಂತ ಅವಶ್ಯಕತೆ ನಿಮ್ಗಿಲ್ಲ ಅನ್ನೋ ಒಂದು ಆನ್ಸರು ಬರ್ತಾ ಇದೆ. ಅಂಡ್ ನನಗೆ ಅವರ ಆಶೀರ್ವಾದ ಕೂಡ ಬೇಕು ಅಲ್ವಾ. ಇನ್ನು ನೆಕ್ಸ್ಟ್ ಕಾರ್ಡು ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ ಸೆಕೆಂಡ್ ಕಾರ್ಡ್ ಇಲ್ಲ ನೋಡಿ, ಏಸ್ ಆಫ್ ಪೆಂಟಿಕಲ್ಸ್. ಇಟ್ಸ್ ಲೈಕ್ ಕ್ಲಿಯರ್ಲಿ ಎಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಏಸ್ ಅಂದ್ರೆ ಮತ್ತೆ ಏಸ್, ಹೊಸ ಆರಂಭ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹೈಲಿ ಆಸ್ಪಿಷಿಯಸ್ ಕಾರ್ಡ್. ಕೆಲವೊಬ್ರು ಆಸ್ಪಿಷಿಯಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇದೊಂದು ಪವಿತ್ರವಾದಂತಹ ಕಾರ್ಡು, ದೇವರಿಂದಾನೇ ಡೈರೆಕ್ಟ್ ಆಗಿ ನಿಮ್ಗೆ ಆಶೀರ್ವಾದಗಳು ಸಿಗ್ತಾ ಇದೆ ಅನ್ನೋದು. ನ್ಯೂ ಬಿಗಿನಿಂಗ್ಸ್, ಮೆಟೀರಿಯಲಿಸ್ಟಿಕ್ ವರ್ಡ್ ಗೆ ನೀವು ಇನ್ ಕೇಸ್ ನೀವು ಇಷ್ಟಪಟ್ಟಿದ್ರೆ ದುಡ್ಡು ಸಿಗುವಂತದ್ದು, ಆಪರ್ಚುನಿಟಿ ಸಿಗುವಂತದ್ದು, ಪ್ರಾಸ್ಪರಿಟಿ ಸಿಗುವಂತದ್ದು, ಫಿನಾನ್ಷಿಯಲಿ ನೀವು ಗ್ರೋತ್ ಆಗ್ತಿರೋದು ಕಾಣಿಸ್ತಿದೆ. ಫಿನಾನ್ಷಿಯಲಿ ತುಂಬಾ ಸ್ಟೆಬಿಲಿಟಿನ ತಗೊಳ್ತಾ ಇರೋದು, ಇಂಡಿಪೆಂಡೆಂಟ್ ಆಗಿ ನೀವು ವರ್ಕ್ ಮಾಡ್ತಿರೋವಂಥದ್ದು. ಅಂಡ್ ಆಲ್ಸೋ ನೀವೇನಾದ್ರೂ ಇನ್ನು ಸ್ವಲ್ಪ ದಿನದ ಹಿಂದೆ, ಲೈಕ್ ತುಂಬಾ ದಿನಗಳ ಹಿಂದೆ ನೀವೇನಾದ್ರೂ ತುಂಬಾ ಟ್ರೈ ಮಾಡಿ ಫೇಲ್ಯೂರ್ ಆಗಿದ್ರೆ, ಈ ಟೈಮ್ ನಿಮ್ಗೆ ಒಳ್ಳೆ ಟೈಮ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಒಳ್ಳೆ ಟೈಮ್ ಏನಕ್ಕೆ ಅಂತ ಹೇಳಿದ್ರೆ, ಗಿಡ ಹಾಕೋದಕ್ಕೆ, ಬೀಜ ಬಿತ್ತೋದಕ್ಕೆ, ಅದನ್ನ ಬೆಳೆ ತೆಗೆದು ಅದರ ಫಲನ ಅನುಭವಿಸೋದಕ್ಕೆ ಇದೊಂದು ಒಳ್ಳೆ ಟೈಮು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಆಲ್ಸೋ ಇಂಡಿಕೇಟ್ಸ್ ನ್ಯೂ ಜಾಬ್, ಇನ್ವೆಸ್ಟ್ಮೆಂಟ್ ನ, ಮತ್ತೆ ಬೇರೆ ಬೇರೆ ಪರ್ಪಸ್ ಅಲ್ಲಿ ನೀವು ಹೋಗಿ ಕೆಲಸ ಮಾಡೋದು. ಅಂಡ್ ಲೈಕ್ ತುಂಬಾ ಅಬಂಡೆನ್ಸ್ ಮತ್ತೆ ಸಕ್ಸಸ್ ಆ ವಿಚಾರಗಳಲ್ಲಿ ನಿಮ್ಗೆ ಸಿಗುವಂತದ್ದು, ತುಂಬಾ ಚೆನ್ನಾಗಿರುವಂತದ್ದು. ಎಲ್ಲ ಅಂದ್ರೆ ಎಲ್ಲ ಚೆನ್ನಾಗಿದೆ. ಈ ಕಾರ್ಡ್ ಒಂಥರ ಸಿಗ್ನಿಫಿಕೆಂಟ್, ನಿಮ್ಗೆ ಒಂಥರ ಗ್ರೀನ್ ಕಾರ್ಡ್, ಗ್ರೀನ್ ಲೈಟ್ ತರ ಹೋಗಿ ನಿಮ್ಮ ದಾರಿ ಚೆನ್ನಾಗಿದೆ, ಸುಮ್ನೆ ಹೋಗ್ತಾ ಇರಿ ಅಂತ ಹೇಳಿ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ನ್ಯೂ ಆಪರ್ಚುನಿಟಿ, ಇವನ್ ಹೆಲ್ತ್ ಕೂಡ ಚೆನ್ನಾಗ ಆಗುವಂತದ್ದು. ನಿಮ್ಗೊಂಥರ ಯೂನಿವರ್ಸ್ ದೇವ್ರೆ ತಗೊಳ್ಳಿ ಅಂತ ಹೇಳಿ ಕೊಡೋ ತರ ಒಂದು ಕಾರ್ಡ್ ಇದು. ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಎನರ್ಜಿ. ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳೋದಾರೆ ಕ್ಲೈಮ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಮೆಸೇಜ್ ಅಲ್ಲಿ ಐ ಆಮ್ ಕ್ಲೈಮಿಂಗ್ ದಿಸ್ ಎನರ್ಜಿ ಅಂತ ಬರೆಯೋದನ್ನ ಮರಿಬೇಡಿ. ಥರ್ಡ್ ಕಾರ್ಡು ನಮಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಇದೆಲ್ಲ ನಿಮ್ಗೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಗ್ರೌಂಡೆಡ್ ಆಗಿರ್ತೀರೋ, ಅಥವಾ ನೀವು ಎಷ್ಟು ಲೈಕ್ ಗ್ರೌಂಡೆಡ್ ಅಂತ ಹೇಳಿದ್ರೆ ಏನಂತ ಹೇಳೋದು, ತುಂಬಾನೇ ಭೂಮಿಗೆ ಚಿರ ಋಣಿಯಾಗಿರುವಂತದ್ದು, ಅಥವಾ ದೇವರಿಗೆ ಋಣಿಯಾಗಿರುವಂತದ್ದು, ನಿಮ್ಮ ಸುತ್ತಮುತ್ತ ಜನಗಳಿಗೆ ಥ್ಯಾಂಕ್ಫುಲ್ ಆಗಿರುವಂತದ್ದು, ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ಫುಲ್ ಆಗಿರುವಂತದ್ದು, ನಿಮ್ಮನ್ನ ಪ್ರೀತಿ ಮಾಡೋರಿಗೆ, ನಿಮ್ಮನ್ನ ಸೆಕ್ಯೂರ್ ಮಾಡೋರಿಗೆ ಥ್ಯಾಂಕ್ಫುಲ್ ಆಗಿರುವಂತದ್ದು, ನಿಮಗೆ ಆಪರ್ಚುನಿಟಿ ಕೊಡುವಂತ ದೇವರಿಗೆ ಥ್ಯಾಂಕ್ಫುಲ್ ಆಗಿರುವಂತದ್ದು. ಈ ತರ ಎಲ್ಲ ಮಾಡ್ಬೇಕಾಗತ್ತೆ. ಈ ತರ ಮಾಡೋದ್ರಿಂದ ಅದರ ರಿಸಲ್ಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇನ್ನು ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ಇಲ್ಲಿ ಥ್ರೋಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿರೋದು ಕಾಣಿಸ್ತಾ ಇದೆ. ಜಸ್ಟ್ ಫೋಕಸ್ ಮಾಡಿ ಥ್ರೋಟ್ ಚಕ್ರದ ಬಗ್ಗೆ. ಇನ್ ಕೇಸ್ ನಿಮಗೆ ಚಕ್ರಗಳ ಬಗ್ಗೆ ಗೊತ್ತಾಗ್ಬೇಕು, ಚಕ್ರ ಆಕ್ಟಿವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ರೇಖೆ ಕೂಡ ಟೀಚ್ ಮಾಡ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಥ್ರೂ ವಾಟ್ಸಪ್ ಕೂಡ ಮಾಡ್ಬೋದು ನನಗೆ. ಅಂಡ್ ದೇರ್ ಆರ್ ಲೈಕ್ ಲಾಡ್ ಆಫ್ ಕ್ರಿಯೇಟಿವ್, ಲಾಡ್ ಆಫ್ ಐಡಿಯಾಸ್ ಇದೆ. ಒಂಥರ ತುಂಬಾ ಹ್ಯಾಪಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಎನರ್ಜಿ. ನೀವು ಯಾವ ತರ ಒಂದು ಎನರ್ಜಿನ ಹೊಂದಿದ್ದೀರಾ ಅಂತ ಹೇಳಿದ್ರೆ, ನೀವು ಬೆಳಿಬೇಕು, ಜೊತೆಲಿ ನಿಮ್ಮ ಸುತ್ತಮುತ್ತ ಯಾವ ಜನ ಇದಾರೆ ಅವ್ರಿಗೂ ಬೆಳೆಸ್ಬೇಕನ್ನೋ ಒಂದು ಆಸೆ ನಿಮ್ಮ ಹತ್ರ ಇದೆ. ಆ ಒಂದು ಫೈರ್ ಎನರ್ಜಿ ನಿಮ್ಮ ಹತ್ರ ಇದೆ. ಓಕೆನಾ. ಅಂಡ್ ಆಲ್ಸೋ ನಿಮ್ಮ ಒಂದು ಕಿರೀಟನ ನೀವೇ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಇಷ್ಟಪಡ್ತೀರಾ. ಅಂಡ್ ಆಲ್ಸೋ ಅದು ಹೆಂಗಿರ್ಬೇಕು ಅಂದ್ರೆ, ಇಟ್ಸ್ ಲೈಕ್ ಸನ್ ಎನರ್ಜಿ ಇರುವಂತ ಕಿರೀಟ ಆಗಿರ್ಬೇಕು. ಸುತ್ತಮುತ್ತ ಫುಲ್ ಸನ್ ಫ್ಲವರ್ ಇರ್ಬೇಕು. ಅಂಡ್ ಆಲ್ಸೋ ಇದು ಗೋಲ್ಡ್ ಇಂದಾನೇ ಮಾಡಿರ್ಬೇಕು, ಡೈಮಂಡ್ಸ್ ಎಲ್ಲ ಇಟ್ಟಿರ್ಬೇಕು. ಆ ತರ ಒಂದು ಕಿರೀಟನ ನೀವೇ ಮಾಡ್ಕೊಂಡು ನೀವೇ ಹಾಕೋಬೇಕು ಅಂತ ಹೇಳಿ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ನೀವೇ ಕಷ್ಟಪಟ್ಟು ನೀವೇ ಮುಂದೆ ಬರ್ಬೇಕು. ಅಂಡ್ ನೀವೇನು ಸಕ್ಸಸ್ಫುಲ್ ಅಂದ್ರೆ ಆ ಕಷ್ಟದಿಂದ ನೀವು ಸಕ್ಸಸ್ ನ ಪಡ್ಕೋಬೇಕು ಅಂತ ಇದೆ ನಿಮಗೆ. ಯಾವುದೇ ಶಾರ್ಟ್ ಕಟ್ ಇಲ್ಲದೆ ಕಷ್ಟದಿಂದ ಸಕ್ಸಸ್ ನ ಪಡಿಬೇಕು ಅನ್ನೋದೊಂದು ಇದೆ ನಿಮಗೆ. ಅಟ್ ದ ಸೇಮ್ ಟೈಮ್ ನಿಮ್ ಜೊತೆಲಿ ಇರೋರ್ನು ನೀವು ಬೆಳೆಸ್ಬೇಕು ಅಂತ ತುಂಬಾ ಇಷ್ಟಪಡ್ತಿದ್ದೀರಾ, ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಎನರ್ಜಿ. ಓಕೆ.
ಅಂಡ್ ಆಲ್ಸೋ ಒಂಥರ ನಿಮಗೆ ಹೀಲಿಂಗ್ ಎನರ್ಜಿ ಕೂಡ ಇರ್ಬೋದು. ಅಂಡ್ ನಿಮ್ ಜೊತೆ ಮಾತಾಡಿದ್ರೇನೆ ಅಂತರ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ನಿಮ್ಮ ಎನರ್ಜಿ. ನಿಮ್ ಜೊತೆ ಮಾತಾಡ್ತಿದ್ರೇನೆ ತುಂಬಾ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ, ಏನೋ ಒಂದು ಸೊಲ್ಯೂಷನ್ ಸಿಕ್ಬಿಡ್ತೇನೋ ಅಂತ ಅನ್ಸುತ್ತೆ ಅಂತ ಹೇಳಿ ಸುಮಾರು ಜನ ನಿಮ್ ಹತ್ರ ಹೇಳಿರ್ಬೋದು. ದಟ್ ಈಸ್ ಬಿಕಾಸ್ ಆಫ್ ನಿಮ್ಮಲ್ಲಿರುವಂತಹ ಹೀಲಿಂಗ್ ಎನರ್ಜಿಯಿಂದ ಹೇಳಿ ಆಗಿ. ಓಕೆನಾ? ಇಟ್ಸ್ ತುಂಬಾ ಪ್ರೀಶಿಯಸ್ ಆಗಿರುವಂತ ಎನರ್ಜಿ. ನೀವೊಂಥರ ಲೇಡಿ ಲೈಕ್ ಹೂ ಟೇಕ್ಸ್ ಕಂಟ್ರೋಲ್ ಅಂಡ್ ಒಂದ್ ಸ್ವಲ್ಪ ಬೇಗ ನಿಮ್ಗೆ ಸಿಟ್ ಬರುವಂತದ್ದಾಗತ್ತೆ. ಸೊ ಇದನ್ನೆಲ್ಲ ನೀವು ಒಂದ್ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಗ್ರೌಂಡೆಡ್ ಆಗಿದ್ರೆ ಡೆಫಿನೆಟ್ಲಿ ನೀವೇನ್ ಅನ್ಕೊಂಡಿದೀರಾ ಅದನ್ನ ಜೀವನದಲ್ಲಿ ಸಾಧಿಸ್ತೀರಾ. ಅಂಡ್ ಆಲ್ಸೋ ನಮಗೆ 4th ಕಾರ್ಡ್ ಬಂದ್ಬಿಟ್ಟು 9 ಆಫ್ ಕಪ್ಸ್ ಬಂದಿದೆ. ಸೊ ನೋಡುವ 9 ಆಫ್ ಕಪ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ. 9 ಆಫ್ ಕಪ್ಸ್ ಇಸ್ ಲೈಕ್ ನಿಮ್ಗೆ ಏನಾದ್ರೂ ಕ್ವಶನ್ ಇತ್ತು ಅಂತ ಹೇಳಿದ್ರೆ ಎಸ್, ಜಾಬಿಗೆ ಹ್ಯೂಜ್ ಎಸ್. ಅಂಡ್ ಆಲ್ಸೋ ನಮ್ಗೆ ಏನಾದ್ರೂ ಬೇರೆ ಬೇರೆ ಕ್ವಶನ್ಸ್ ಇತ್ತು, ಏನಾದ್ರೂ ಕೇಳೋದಾದ್ರೆ ನನಗೂ ಇದೊಂದು ಆಸೆ ಇತ್ತು, ಇದು ಫುಲ್ಫಿಲ್ಮೆಂಟ್ ಆಗತ್ತಾ ಅಂದ್ರೆ ಹೌದು ಆಗತ್ತೆ ಅಂತ ಹೇಳಿ. ಓಕೆ, ನೀವು ಅಚೀವ್ ಮಾಡ್ತೀರಾ. ಇಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ಸ್ ಟು ಯು. ಇನ್ ಕೇಸ್ ಏನಾದ್ರು ನ್ಯೂ ರಿಲೇಶನ್ಶಿಪ್ ಅಲ್ಲಿ ನೀವು ಏನಾದ್ರು ಮತ್ತೆ ನ್ಯೂ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೂ ನಿಮಗೂ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗೋದು, ತುಂಬಾ ಚೆನ್ನಾಗಿ ನ್ಯೂ ರೊಮ್ಯಾನ್ಸ್ ಅಲ್ಲಿ ನೀವು ತೊಡಗೋದು ಇದೆಲ್ಲ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಎಂಜಾಯ್ ಮಾಡ್ತೀರಾ ಆ ರಿಲೇಶನ್ಶಿಪ್ ನ ನೀವು. ಅಂಡ್ ತುಂಬಾ ಜಾಸ್ತಿ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಟೈಮ್. ನೀವೇನಾದ್ರೂ ಬೇಡ್ಕೊಂಡಿದ್ರೆ ತಥಾಸ್ತು ಅಂದ್ಬಿಟ್ಟು ಅದೊಂದು ಕ್ಲಿಯರ್ ಆಗುವಂತದ್ದು, ಆ ವಿಶ್ ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳುವಂತ ಟೈಮ್. ಇಟ್ ಈಸ್ ಲೈಕ್ ಸೆಲೆಬ್ರೇಟಿಂಗ್ ಟೈಮ್. ಅಂಡ್ ತುಂಬಾನೇ ಜಾಸ್ತಿ ಹ್ಯಾಪಿನೆಸ್, ಇಂಡಿಪೆಂಡೆನ್ಸ್ ಅಂಡ್ ತುಂಬಾ ಜನಕ್ಕೆ ನೀವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೇದಾಗುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಜಾಬ್ ಅವಾಗಿಂದಾನು ಅಷ್ಟೇ, ಮೊದ್ಲಿಂದಾನು ನನಗೆ ಜಾಬ್ 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 ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ನೀವೇನಾದ್ರೂ ಇಂಟರ್ವ್ಯೂ ಕೊಟ್ಬಿಟ್ಟು ಬಂದಿದ್ರೆ ಅವ್ರ ಕಡೆಯಿಂದ ಕಾಲ್ ಬರೋದು ಎಸ್ ಅಂತ ಆಗುವಂತದ್ದು ಆಗುತ್ತೆ. ಅಂಡ್ ಅಕಾಂಪ್ಲಿಷ್ಮೆಂಟ್ ಏನಾದ್ರೂ ನೀವು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ಒಂದು ಅಕಾಂಪ್ಲಿಷ್ಮೆಂಟ್ ಆಗುವಂತದ್ದು ಎಸ್ ಅಂತ ಆಗುವಂತದ್ದು ಕೂಡ ಆಗತ್ತೆ. ಬಟ್ ಲೇಸಿನೆಸ್ ಮಾಡಂಗಿಲ್ಲ, ಸೆಲ್ಫಿಶ್ನೆಸ್ ಮಾಡಂಗಿಲ್ಲ, ನ್ಯಾರೋ ಮೈಂಡ್ ಸೆಟ್ ನ ಇಟ್ಕೊಳಂಗಿಲ್ಲ, ಜಲಸಿ ಅದೆಲ್ಲ ಮಾಡೋ ತರ ಇಲ್ಲ. ತುಂಬಾ ಗ್ರೌಂಡೆಡ್ ಆಗಿ ಇದ್ದಷ್ಟು ನಿಮಗೆ ಒಳ್ಳೆ ಒಂದು ಇದು ರಿಸಲ್ಟ್ ಗಳು ನಿಮ್ಗೆ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಕಾರ್ಡು ನಮಗೆ 7 ಆಫ್ ಸೋರ್ಟ್ಸ್ ಬಂದಿದೆ. ಓಕೆ, 7 ಆಫ್ ಸೋರ್ಟ್ಸ್ ಬಂದಿದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಜನರ ಜೊತೆ. ಬಿಕಾಸ್ ಇಲ್ಲಿ ನಿಮ್ಮ ಸುತ್ತಮುತ್ತ ಜನ ಹೆಂಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಉಪಯೋಗಗಳನ್ನ ಪಡ್ಕೊಂಡು ನಿಮ್ ಕಡೆಯಿಂದ ಏನೆಲ್ಲ ಒಳ್ಳೇದಾಗತ್ತೆ ಅದನ್ನ ಪಡ್ಕೊಂಡು ನಿಮಗೆ ಮೋಸ ಮಾಡುವಂತದ್ದು, ನಿಮ್ ಜೊತೆ ಫ್ರಾಡ್ ಮಾಡುವಂತದ್ದು, ಚೀಟಿಂಗ್ ಮಾಡುವಂತದ್ದು, ಸ್ವಲ್ಪ ಸೆಲ್ಫಿಶ್ ಆಗಿ ನಡ್ಕೊಳ್ಳುವಂತದ್ದು. ಅಂಡ್ ಆಲ್ಸೋ ನಿಮ್ಮಲ್ಲಿರುವಂತ ಏನಾದ್ರೂ ಕತ್ಕೊಂಡು ಹೋಗುವಂತದ್ದು ಪ್ರಯತ್ನ, ಅದೇನೇ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು, ವಸ್ತು ಆಗಿರ್ಬೋದು, ಯಾವ್ದಾದ್ರು ಇನ್ಫಾರ್ಮೇಶನ್ ಆಗಿರ್ಬೋದು, ಅದನ್ನ ಕತ್ಕೊಂಡು ತುಂಬಾನೇ ಮೈಂಡ್ ಗೇಮ್ ನ ಆಡುವಂತದ್ದು, ತುಂಬಾ ಕ್ಲೆವರ್ ಆಗಿ ಆಕ್ಟ್ ಮಾಡುವಂತದ್ದು. ಒಂಥರ ಅವ್ರು ಮಾಡಿ ಹೋಗಿದ್ದಾರೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ಸೈಲೆಂಟ್ ಆಗಿ ಮಾಡಿ ಚೀಟ್ ಮಾಡಿ ಹೋಗುವಂತದ್ದು. ಸ್ವಲ್ಪ ನೆಗೆಟಿವ್ ಆಗಿ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗ್ಬೋದು. ನಿಮ್ಮ ಎನರ್ಜಿನ ಡ್ರೈನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಅಂಡ್ ಆಲ್ಸೋ ನಿಮಗೆ ಯಾವ ತರ ಪರ್ಸನಾಲಿಟಿ ಇದೆ ಅಂತ ಹೇಳಿದ್ರೆ ನಂಬರ್ 7 ಅನ್ನೋದು ಸ್ವರ್ಗನ ಭೂಮಿಗೆ ತರುವಂತ ಒಂದು ಪ್ರಯತ್ನ ಮಾಡುವಂತ ಎನರ್ಜಿ ನಿಮ್ದು. ಓಕೆ, ನೀವ್ ಇನ್ ಕೇಸ್ ಸ್ವರ್ಗಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ ಅಯ್ಯೋ ಬೇಡ ಬಿಡು, ನಾನೇ ಇಲ್ಲೇ ಸ್ವರ್ಗನ ಕ್ರಿಯೇಟ್ ಮಾಡ್ಕೊಂಡು ಇದನ್ನೇ ಸ್ವರ್ಗ ಮಾಡ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ನೀವಿರೋ ಮನೆ ಜಾಗ. ಸೊ ಆ ತರ ವ್ಯಕ್ತಿತ್ವ ನಿಮ್ದು. ಸೊ ನಿಮ್ಮನ್ನ ನೋಡ್ದಾಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಏನೋ ಸ್ಪೆಷಾಲಿಟಿ ಇದೆಯಲ್ಲ, ಇವ್ರ ಹತ್ರ, ಇವ್ರನ್ನ ಹೆಂಗಾದ್ರೂ ಮಾಡಿ ಆಕ್ಸೆಸ್ ಮಾಡ್ಬೇಕು ಅಥವಾ ಇವ್ರ ಹತ್ರ ಏನಿದೆ ಅಂತ ತಿಳ್ಕೊಬೇಕು ಅನ್ನೋ ಪ್ರಯತ್ನದಲ್ಲಿ ಬಂದು ನಿಮ್ ಜೊತೆ ಚೆನ್ನಾಗಿದ್ದು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಮಾತಾಡ್ಸ್ಕೊಂಡು ನಿಮ್ಮಲ್ಲಿರುವಂತ ಒಂದಷ್ಟು ಏನಾದ್ರೂ ಒಂದು ಟ್ಯಾಲೆಂಟ್ ಇರ್ಬೋದು ಅದನ್ನ ಕತ್ಕೊಂಡು ಹೋಗುವಂತ ಪ್ರಯತ್ನನ ಮಾಡ್ತಾರೆ. ದಯವಿಟ್ಟು ಇಂಥ ವ್ಯಕ್ತಿಗಳ ಬಗ್ಗೆ ತುಂಬಾ ಜಾಸ್ತಿ ಗಮನ ಇರ್ಲಿ. ತುಂಬಾ ಸ್ವಲ್ಪ ಈಗೋಯಿಸ್ಟಿಕ್ ವ್ಯಕ್ತಿಗಳಾಗಿರ್ತಾರೆ. ಅಂಡ್ ತುಂಬಾ ಕೇರ್ಫುಲ್ ಆಗಿರಿ. ಇದೊಂದು ಥೆಫ್ಟಿಂಗ್ ಕಾರ್ಡ್. ಓಕೆನಾ? ಸೊ ಒಂದು ವಾರ್ನಿಂಗ್ ಕೂಡ ಬರ್ತಾ ಇದೆ. ಇನ್ನು 4 ನಮಗೆ ಒಳ್ಳೆ ಕಾರ್ಡ್ಸ್ ಕೂಡ ಬರ್ತಾ ಇದೆ. ಇಟ್ಸ್ ಬ್ಯೂಟಿಫುಲ್ ರೀಡಿಂಗ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹೋಪ್ಫುಲಿ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ. ಅಂಡ್ ಆಲ್ಸೋ ಗೈಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಇದನ್ನ ಎಂಜಾಯ್ ಮಾಡಿ. ಅಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಯಾರಿಗೆಲ್ಲ ಟ್ಯಾರೋ ಕಲಿಯಕ್ ಇಷ್ಟ ಇದೆ, ರೇಖಿ ಕಲಿಯಕ್ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ ಕಲಿಯಕ್ ಇಷ್ಟ ಇದೆ, ಅದಕ್ಕೂ ಕೂಡ ನೀವು ನನ್ನನ್ನ ಸಂಪರ್ಕ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು.